ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್‌ಪ್ರೆಸ್, ಇದು ಜನಪರ. ವಿಶ್ವವಿದ್ಯಾಲಯ ಧಾರವಾಡದವರ ವತಿಯಿಂದ ನಡೀತಕ್ಕಂತಹ ಈ ಕೃಷಿ ಮೇಳ ಬಹಳ ಅತ್ಯವಶ್ಯವಾಗಿ ಈ ಕೆಲಸ ಮಾಡ್ತಾ ಇದೆ. ರೈತರ ಬೇಕು ಬೇಡಿಕೆಗಳನ್ನು ಇಲ್ಲಿ ಬಂದು ನೋಡಿಕೊಂಡು ಅವ್ರಿಗೆ ಬೇಕಾದಂಥ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೂ ಅವಕಾಶ ಇದೆ. ಮತ್ತು ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಿದಂಥ ಸಂದರ್ಭದೊಳಗೆ ಅವನ್ನೆಲ್ಲ ಇಲ್ಲಿ ತಂದು ಲಾಂಚ್ ಮಾಡಿರ್ತಾರೆ. ಅವನ್ನ ನೋಡಿ ರೈತರನ್ನ ಖರೀದಿ ಮಾಡಲಿಕ್ಕೂ ಅವಕಾಶ ಇದೆ. ಮತ್ತು ಹೊಸ ಹೊಸ ಬೀಜ, ಗೊಬ್ಬರ, ಔಷಧಿಗಳ ಇಲ್ಲಿ ಪ್ರದರ್ಶನ ಆಗಿರುವುದರಿಂದ ಅವನ್ನ ರೈತರು ತೆಗೆದುಕೊಂಡು ಹೋಗಿ ತಮ್ಮ ಹೊಲದಲ್ಲಿ ಉಪಯೋಗ ಆಗಬೇಕಾದಂತಹ ಕಾರ್ಯಗಳಿಗೆ ಇಲ್ಲಿ ಮಾಹಿತಿ ಸಿಗ್ತದೆ. ಹಾಗಾಗಿ ಎಲ್ಲ ರೈತರಿಗೆ ಬೇಕಾದಂಥ ಉಪಕರಣಗಳು ಸಿಗ್ತಾ ಇದ್ದಾವೆ. ಹೀಗಾಗಿ ಈ ಕೃಷಿ ಮೇಳ ಅತ್ಯಂತ ಅವಶ್ಯವಾಗಿ ಪ್ರತಿ ವರ್ಷ ಮಾಡಬೇಕು. ಆದರೆ ಧಾರವಾಡ ಕೃಷಿ ಮೇಳದ ಹಾಗೆ ನಮ್ಮ ಬಿಜಾಪುರದಲ್ಲಿ ಕೃಷಿ ಮೇಳ ಆಗಬೇಕು ಅನ್ನುವಂಥ ಸದಿಚ್ಛೆಯನ್ನು ವ್ಯಕ್ತಪಡಿಸ್ತೇನೆ. ಯಾಕಂದ್ರೆ ಈ ಉತ್ತರ ಕರ್ನಾಟಕದಲ್ಲಿ ವಿಜಾಪುರ ಒಂದು ಈ ಬಯಲು ಸೀಮೆಯೊಳಗೆ ಅತ್ಯಂತ ಮುಖ್ಯ ಪ್ರದೇಶ ಇದು. ಹೀಗಾಗಿ ಇಲ್ಲಿ ಈ ತೋಟಗಾರಿಕೆ ವಸ್ತುಗಳು ಇಲ್ಲಿ ಹೆಚ್ಚಾಗಿ ತೋರಿಸುವಂಥ ಕೆಲಸ ಆಗಬೇಕು. ಅದಕ್ಕೆ ಬೇಕಾಗುವಂಥ ಎಲ್ಲ ಉಪಕರಣಗಳಾಗಲಿ ಅಥವಾ ಅದಕ್ಕೆ ಬೇಕಾಗುವಂಥ ಎಲ್ಲ ಔಷಧಿ ಇವೆಲ್ಲಗಳು ಇಲ್ಲಿ ಬಂದು ಪ್ರದರ್ಶನ ಆಗಿದ್ದಾದರೆ ಭಾಳ ರೈತರಿಗೆ ಉಪಯೋಗ ಆಗ್ತದೆ. ಹೆಚ್ಚಾಗಿ ಜನರಿಗೆ ಏನು ಕಲ್ಪನೆ ಆಗತ್ತೆ, ಬಿಜಾಪುರ ಜನ ನಾವು ಧಾರವಾಡ ಕೃಷಿ ಮೇಳಕ್ಕೆ ಹೋಗಿ ಬಂದ ಮೇಲೆ ಇದು ಯಾಕೋ ಸಣ್ಣದಾಗ್ತದೆ ಅಂತ ಅದ. ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಇದನ್ನು ಒಂದು ಸ್ವಲ್ಪ ಲಕ್ಷ್ಯ ವಹಿಸಿ ಇದಕ್ಕೆ ದೊಡ್ಡ ಪ್ರಮಾಣದ ಅವಕಾಶ ಕೊಟ್ರಪ್ಪ ಅಂತಂದರೆ ಎಲ್ಲ ಸ್ಟಾಲ್ಗಳು ಜಾಸ್ತಿ ಬರ್ತವೆ, ಕಂಪನಿಗಳು ಜಾಸ್ತಿ ಬಂದು ಇದಕ್ಕೆಲ್ಲ ರೈತರಿಗೆ ಅನುಕೂಲ ಆಗ್ತದೆ ಅನ್ನುವಂಥ ಒಂದು ಸಲಹೆಯನ್ನು ಕೊಡಲಿಕ್ಕೆ ಇಚ್ಛಾಪಡ್ತೀನಿ. ಇದು ಇನ್ನೂ ಉತ್ತರವಾಗಿ ಅಭಿವೃದ್ಧಿ ಆಗಲಿ ಈ ಕೃಷಿ ಮೇಳ ಅನ್ನುವಂಥ ವಿಚಾರವನ್ನು ಹೇಳಿ ಮಾನ್ಯ ಶಾಸಕರು, ವಿಧಾನಸಭೆ ವಿಜಯಪುರ ನಗರ ಮತಕ್ಷೇತ್ರ ಸನ್ಮಾನ್ಯ ಶ್ರೀ ಬಸವರಾಜ ಆರ್ ಪಾಟೀಲ್ ಇವರಿಗೆ ತಮ್ಮೆಲ್ಲರ ಪರವಾಗಿ, ಸಮಸ್ತ ಕೃಷಿ ಬಂಧುಗಳ ಪರವಾಗಿ, ವಿಶ್ವವಿದ್ಯಾಲಯದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ತಮಗೆ ಸ್ವಾಗತ ಹಾಗೂ ಸುಸ್ವಾಗತ ಸರ್. ತುಂಬ ಹೃದಯದ ಸ್ವಾಗತ ಹಾಗೂ ಸುಸ್ವಾಗತ. ಕಾರ್ಯಕ್ರಮ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಸದಸ್ಯರುಗಳಾದಂತ ಸನ್ಮಾನ್ಯ
ಪರಾವಲಂಬಿ ಆಗಬಾರ್ದು, ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನೋ ಸಲುವಾಗಿ ಅನೇಕ ಸಹಾಯಗಳನ್ನು ಮಾಡಿದ್ದಾರೆ. ಅವೆಲ್ಲ ಆಗ್ತಾಯಿದ್ದಾವೆ, ಸಂತೋಷ ಅಷ್ಟೇ. ಈಗ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಿದ್ದಾರೆ ಇಲ್ಲಿ ರೈತರು, ನೋಡ್ತಾ ಇದ್ದೆ ಬೇರೆ ಬೇರೆ ತಳಿಗಳು. ತಾವು ಕೂಡ ಅವನಿಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿಲ್ಲ. ಹುಡುಗನ್ನ ನೋಡಿದ್ವಲ್ಲ, ಚಾನ್ಕೋಟಿ ಹುಡುಗ, ಇದು ಮೊಸೊಳಗಿ ಮಲ್ಲಿಕಾರ್ಜುನ್, ಭಾಳ ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಬೆಳೆಗಳನ್ನು ತಂದು 3 ವರ್ಷ ಆಗಿದೆ. 3 ವರ್ಷದಲ್ಲಿ ಭಾಳ ಚೆನ್ನಾಗಿ ಮಾಡಿದಾನ ಅವನು. ಇನ್ನೂ ಮಾಡಬೇಕು, ಅವನಿಗೆ ಉತ್ತೇಜನ ಸಿಗಬೇಕು. ಪ್ಲಸ್ ಅವನು ಸಮಾಜಕ್ಕೆ ವಿಜ್ಞಾನಿಗಳು ಕೊಡದೇ ಇರತಕ್ಕಂಥ ಕೊಡುಗೆ ಒಬ್ಬ ರೈತ ಕೊಡ್ತಾ ಇದ್ದಾನೆ. ಪ್ರಶಂಸನೆ ಮಾಡ್ಬೇಕು. ಅಲ್ಲೇ ನಮ್ಮ ಮಾಸ್ತರ್ ಒಬ್ಬ ಅದಲ್ಲ, ಇಲ್ಲೆಲ್ಲ ಇವನು ಒಬ್ಬ ವಿಜ್ಞಾನಿನೇ, ಅವನು ಮಾಡ್ತಾನೆ. ಇಂಥ ಯುವಕರಿಗೆ ಯಾವ ರೀತಿ ಪ್ರೋತ್ಸಾಹ ದೊರಕಿಸ್ತದೆ ನೋಡ್ರಿ, ಅದು ಉತ್ಸಾಹ, ಅದು ಅವ್ರ ಸ್ವಯಂ ಪ್ರೇರಣೆಯಿಂದ ಮಾಡಿದ್ದ. ಸರ್ಕಾರಕ್ಕೆ ನಂಬಿ ಅಲ್ಲ, ನಮ್ಮನ್ನು ನಂಬಿ ಅಲ್ಲ, ಅವರು ಸ್ವಂತ ಪರಿಶ್ರಮ ಪಟ್ಟು ಮಾಡಿದ್ದಾರೆ. ಅವ್ರಿಗೆ ಇನ್ನೂ ಹೆಚ್ಚಿನ ಉತ್ತೇಜನ ಸಿಗಲಿ ಅಂತ ಹಾರೈಸೋದು. ಮತ್ತೆ ಆಮೇಲೆ ಸರ್, ಈಗ ಸಾವಯವ ಕೃಷಿ ಕುರಿತಾಗಿ ಹೆಚ್ಚಿನ ಒತ್ತು ಕೊಡಬೇಕಾದಂಥ ಅವಶ್ಯಕತೆ ಇದೆ ಅಂತ ಅನಿಸ್ತಾ ಇಲ್ಲ? ಸಾವಯವ ಕೊಡಲೇಬೇಕಲ್ಲ, ಯಾಕಂದರೆ ಈಗ ನಾವು ಬಳಲ್ತಾ ಇರ್ತಕ್ಕಂಥ ರೋಗ ರುಜಾಣಿಗಳು ಬರೋದು ಆಹಾರದಿಂದನೂ ಇದೆ. ಆಹಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರೋದ್ರಿಂದನೇ ಇವತ್ತು ನಾವು ಕ್ಯಾನ್ಸರ್ ಕಾಣ್ತೀವಿ, ಡಯಾಬಿಟಿಸ್ ಕಾಣ್ತೀವಿ. ಇವಕ್ಕೆಲ್ಲ ಮದ್ದು ಅಂದ್ರೆ ಇದು ಕೃಷಿ, ಅದರಲ್ಲಿ ನೈಸರ್ಗಿಕ ಕೃಷಿ. ಆಮೇಲೆ ನಮ್ಮ ಕಡೆ ಸಿರಿಧಾನ್ಯಕ್ಕೆ ಬಹಳ ಒಂದು ಪ್ರಾಧಾನ್ಯತೆ ಕೊಟ್ಟಿತ್ತು ಸರ್. ಮೊದಲಿನ ಸಿರಿಧಾನ್ಯಗಳಿಗೂ ಈಗ ಸಿರಿಧಾನ್ಯಕ್ಕೆ ಇಲ್ಲಿ ಪ್ರೊಸೆಸಿಂಗ್ ಇದು ಅವಶ್ಯಕತೆ ಇದೆ ಅಂತಕ್ಕಂಥದ್ದು. ಅದಕ್ಕಿನ್ನೂ ಕಾಲ ಪಕ್ವಾಗಿಲ್ಲ. ಸಿರಿಧಾನ್ಯ ಮಾಡ್ತಾ ಇದ್ದಾರೆ ಪಾಪ, ವೈಯಕ್ತಿಕ ಒಬ್ಬೊಬ್ಬರು ತಮ್ಮ ಪರಿಶ್ರಮದಿಂದ ಮಾಡ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಸಮಯ ತಗೋತದೆ. ಅಲ್ಲ, ತಾವು ಕೃಷಿ ಪ್ರಿಯರು, ಇದ್ರ ನಿಟ್ಟಿನಲ್ಲಿ ಹೊಸದೊಂದು ಏನಾದರೂ? ಇಲ್ಲ, ಹೊಸದು ನಾನು ಮಾಡಂಗಿಲ್ಲ, ವಿಜ್ಞಾನಿಗಳು ಮಾಡಿರ್ತಾರೆ. ನಾವು ಅವ್ರನ್ನ ಫಾಲೋ ಮಾಡಿ ರೈತರು ಕೂಡ ಆವಿಷ್ಕಾರ ಮಾಡಿ ಮಾಡಬೇಕಷ್ಟೆ. ಇದಿಷ್ಟು ನೈಸರ್ಗಿಕ ಕೃಷಿ ಆಗೋದು ಭಾಳ ಒಳ್ಳೆಯದು. ಯಾಕಂದರೆ ಎಲ್ಲ ಈಗ ಈ ಪೆಸ್ಟಿಸೈಡ್ಸು, ಇನ್ಸೆಕ್ಟಿಸೈಡ್ಸು ಹೊಡೆದು ನಾವು ಎಲ್ಲ ಭೂಮಿಗೆ ಅಷ್ಟೇ ಅಲ್ಲ, ವಾತಾವರಣ ಕಲುಷಿತ ಆಗ್ತಾಯಿತ್ತು. ಇದಿಷ್ಟು ಸರ್ ಕೃಷಿ ಪ್ರೇಮಿಗೆ ಆಗಿದ್ರು ಕೂಡ ಅವರು ತಮ್ಮ ಒಂದು ಸಚಿವರು ಈ ರೀತಿಯ ಬಂದ ಆಶಾಭಾವವನ್ನು ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ನಮಸ್ಕಾರ ವೀಕ್ಷಕರೇ, ಸಾಯಂಕಾಲ ಎಕ್ಸ್ಪ್ರೆಸ್ಗೆ ಸ್ವಾಗತ. ನಾನು ಯೂಸುಫ್ ನೆವಾರ್. ವೀಕ್ಷಕರೇ, ಇವತ್ತು ಇಲ್ಲಿ ಕೃಷಿ ಮೇಳದಲ್ಲಿ ವಿಜಯಪುರದಲ್ಲಿ ನಡೆದಂತಹ ಕೃಷಿ ಮೇಳದ ಕುರಿತಾಗಿ ಇಲ್ಲಿ ನೀವು ಸಾಕಾಗಷ್ಟು ಇಲ್ಲಿವರೆಗೆ ನೋಡ್ತಾ ಇದ್ರಿ. ಹೀಗಾಗಿ ಇಲ್ಲಿ ಇರ್ತಕ್ಕಂಥ ಕೆಲವೊಂದು ರೈತರು ಈ ಕೃಷಿ ಮೇಳಕ್ಕೆ ಬಂದಿದ್ದಾರೆ. ಬನ್ನಿ ಅವರ ಅಭಿಪ್ರಾಯವನ್ನು ಕೇಳೋಣ. ಈ ಕೃಷಿ ಮೇಳ ಎಷ್ಟರ ಮಟ್ಟಿಗೆ ರೈತರಿಗೆ ಅನುಕೂಲಕರವಾಗಿತ್ತು ಅಥವಾ ಇಲ್ಲ, ಯಾವ ರೀತಿ ಆಗಿತ್ತು ಅನ್ನೋದ್ರ ಕುರಿತಾಗಿ. ನಮಸ್ಕಾರ ಸಾಗರ್ ಅವರೇ, ಏನು ಅನಿಸುತ್ತೆ ಇವತ್ತಿನ ಕೃಷಿ ಮೇಳ ನೋಡಿ ಸರ್? ಕೃಷಿ ಮೇಳ ಇವರು ಕೇವಲ ನೆಪ ಮಾತ್ರಕ್ಕೆ ಮಾಡ್ಲಕತ್ತಾರ ಅಂತ ಹೇಳಿ ನಮಗೆ ಸಂದೇಹ ಬರ್ಲಕತ್ತದ. ಯಾಕಂತಂದ್ರೆ ಈ ಕೃಷಿ ಮೇಳ ವರ್ಷ ಪೂರ್ತಿ ಮಾಡೋದ್ರಿಂದ ಎಲ್ಲ ಕಡೆ ಪ್ರಚಾರ ಮಾಡಬೇಕಾಗಿತ್ತು. ಇಲ್ಲಿ ಪ್ರಚಾರದ ಕೊರತೆ ಇದೆ. ಸುಮಾರು 3 ದಿನದ ಮಟ್ಟಿಗೆ ಮಾಡುವಂಥ ಈ ಕೃಷಿ ಮೇಳದಲ್ಲಿ ಸಂಪೂರ್ಣವಾಗಿ ಜಿಲ್ಲೆಯ ಯಾವ ರೈತರಿಗೂ ಕೂಡ ತಲುಪಿಲ್ಲ. ಇವ್ರು ಕೇವಲ ಏನದ ಪೇಪರ್ದಾಗ ನಿನ್ನೆ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟು ಕಳೆದ ಆಯಾ ತಾಲೂಕಿನಾಗ ಪ್ರಚಾರ ಮಾಡಿಲ್ಲ. ಆಮೇಲೆ ನಮ್ಮ ರೈತರಿಗೆ ಯಾರಿಗೂ ಕೂಡ ಇನ್ನೂ ಸಂಪೂರ್ಣವಾಗಿ ಮಾಹಿತಿ ಗೊತ್ತಾಗಿಲ್ಲ. ಆಮೇಲೆ ಇವತ್ತು ನೀವು ನೋಡ್ಬೋದು, ಸಮಯ ಮಧ್ಯಾಹ್ನ 3 ಗಂಟೆ ಆದರೂ ಕೂಡ ಇನ್ನಕ್ಕಾದ್ರೂ ಕಾರ್ಯಕ್ರಮ ಉದ್ಘಾಟನೆ ಆಗಿಲ್ಲ. ಮತ್ತಂದ್ರೆ ಒಂದಿನ ಪೂರ ಸಂಪೂರ್ಣವಾಗಿ ಹಾಳು ಮಾಡಿಬಿಟ್ರು. ಇದರಿಂದ ಏನಾಗ್ತದಪ್ಪ ಅಂತಂದ್ರೆ ಈ ಕೃಷಿ ಮೇಳ ಕೇವಲ ನೆಪ ಮಾತ್ರಕ್ಕೆ ಮಾಡಿ ಇಲ್ಲಿ ಏನದ ಹಣ ಎಬ್ಬಿಸುವಂಥ ಒಂದು ಹುನ್ನಾರ ನಡೀತಾ ಇದೆ. ಯಾಕಂತಂದ್ರೆ ರೈತ ಏನೇ ಮಾಡ್ಲಿಕ್ಕೆ ಇವತ್ತು ಕೃಷಿ ಇಲಾಖೆಯಿಂದ ಮಾಡಿರುವಂಥ ಎಲ್ಲ ಯೋಜನೆಗಳು ರೈತರಿಗೆ ತಲುಪಿಸಬೇಕು. ಇಲ್ಲಿ ಏನದ ಒಳ್ಳೆಯ ಪ್ರಭಾವಿ ಮತ್ತು ಪರಿಣಿತ ತಜ್ಞರನ್ನು ಕರೆಸಿ ರೈತರಿಗೆ ಒಳ್ಳೆಯ ತಂತ್ರಜ್ಞಾನಗಳ ಬಗ್ಗೆ, ಕೃಷಿಗಳ ಬಗ್ಗೆ, ಒಳ್ಳೆ ಬೆಳೆಗಳ ಬಗ್ಗೆ ಮಾಹಿತಿ ಕೊಡಬೇಕಾದಂಥ ಈ ಒಂದು ಕೃಷಿ ಇಲಾಖೆ ಇರ್ಬೋದು ಅಥವಾ ಈ ಒಂದು ಹಿಟ್ನಳ್ಳಿ ಫಾರ್ಮದ ಎಲ್ಲ ಅಧಿಕಾರಿಗಳು ಇದ್ರಾಗ ಸಂಪೂರ್ಣವಾಗಿ ವಿಫಲಾಗ್ಯಾರ. ಯಾಕಂತಂದ್ರೆ ಇದನ್ನ ಸಂಪೂರ್ಣವಾಗಿ ಪ್ರಚಾರ ಮಾಡಬೇಕಾಗಿತ್ತು, ಅದರಲ್ಲಿ ಕೂಡ ಎಡವಿದ್ದಾರೆ. ಇನ್ನು ಬಂದಂಥ ರೈತರಿಗೆ ಇಲ್ಲಿ ಊಟದ ವ್ಯವಸ್ಥೆ ಮಾಡಿಲ್ಲ. ಇನ್ನು ಈ ರೀತಿ ಆಗೋದ್ರಿಂದ ಏನಾಗ್ತದ, ರೈತರು ಅರ್ಧಂಬರ್ಧ ನೋಡ್ಕಿಸಿಂದ ಹೋಗ್ಬಿಡ್ತಾರೆ. ಇಲ್ಲಿ ಸುಮಾರು 160 ಒಂದು ಮಳಿಗೆಗಳು ಬಂದವ. ಎಲ್ಲ ಕಮರ್ಷಿಯಲ್ ಮಳಿಗೆಗಳದಾವೆ ಹೊರತು ರೈತರಿಗೆ ಉಪಯೋಗ ಆದಂಥದ್ದು ಮತ್ತು ಈ ಒಂದು ಡುಪ್ಲಿಕೇಟ್ ಔಷಧಿಗಳು ಏನದವ, ಬಯೋ ಏನದ, ಅದನ್ನೇ ಮಾರಾಟ ಮಾಡ್ಲಿಕ್ಕೆ ಇವರು ಪರ್ಮಿಷನ್ ಕೊಟ್ಟಾರ. ಇದು ಒಂದಿಷ್ಟು ಅವರು ಅಳದು ತೂಗಿ ಪರ್ಮಿಷನ್ ಕೊಡಬೇಕಾಗಿತ್ತು. ಅದರಲ್ಲಿ ಕೂಡ ಈ ಅಧಿಕಾರಿಗಳು ಎಡವ್ಯಾರ ಅಂತೇಳಿ ನಮ್ಮೆಲ್ಲ ರೈತ ಬಾಂಧವರು ಇವತ್ತಿನ ದಿನ ನಾವು ಮಾತಾಡಕತ್ತೀವಿ. ಈ ರೀತಿ ಆಗಬಾರ್ದು. ಮುಂದಿನ ದಿನಮಾನದಾಗ ಇದರ ಬಗ್ಗೆ ಸಂಪೂರ್ಣವಾಗಿ ಜಿಲ್ಲಾದ್ಯಂತ ಮೊದಲೇ 1 ತಿಂಗಳ ಅಥವಾ 1.5 ತಿಂಗಳ 2 ತಿಂಗಳಿಂದ ಪ್ರಚಾರ ಮಾಡಿ ಎಲ್ಲ ರೈತರು ಈ 3 ದಿನದಾಗ ಸಂಪೂರ್ಣವಾಗಿ ಇದನ್ನ ಉಪಯೋಗ ಪಡ್ಕೋಬೇಕಾಗಿ ಅವ್ರ ಮಾಡಬೇಕಾದ ಜವಾಬ್ದಾರಿ ಈ ಅಧಿಕಾರಿಗಳೈತಿ. ಅದನ್ನ ಸಂಪೂರ್ಣವಾಗಿ ಎಡೆಯವರು ಅಂತೇಳಿ ಆಗ್ರಹ ಮಾಡ್ತೇವೆ. ಸರ್, ತಾವು ಇಲ್ಲಿಂದ ಬಂದಿದ್ದೀರಿ? ನಾವು ಜಮ್ಮಿಗೆ ಸರ್.
ನಿಮ್ಮ ಅಭಿಪ್ರಾಯ ಏನು ಸರ್, ಹೆಂಗ ಅನಿಸುತ್ತೆ? ಇದು ಸಂಪೂರ್ಣವಾಗಿ ನೋಡಿದ್ರೆ ಸರ್ ನಮಗೆ ಯಾವುದೇ ರೀತಿ ರೈತರಿಗೆ ಉಪಯೋಗ ಆಗಿಲ್ಲ ಸರ್. ಅಂದ್ರೆ ಒಂದೊಂದು ಮಳಿ, ಒಂದು ಉದಾಹರಣೆಗೆ ಒಂದು ಮೆಣಸಿನಕಾಯಿ ತೆಗೆದುಕೊಂಡ್ರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ಬೇಕಾಗಿತ್ತು ರೀ. ಯಾವ್ದು ಕೃಷಿ ಸಲಹೆ ಕೇಂದ್ರವನ್ನು ತೆಗೆದಾರೆ, ಬಟ್ ಅಲ್ಲಿ ಮಾಹಿತಿ ಕೊಡ್ತಾ ಇಲ್ಲ. ಒಂದೊಂದು ಬೆಳೆಗೆ ತಕ್ಕಂತೆ ಮಾಹಿತಿ ಬೇಕಾಗಿತ್ತು. ಮತ್ತು ಯಾವ ಔಷಧ ಬಳಸಬೇಕು, ಎಷ್ಟು ನೀರು ಬಿಡಬೇಕು, ಯಾವ ಗೊಬ್ಬರ ಕೊಡಬೇಕು, ಆ ರೀತಿ ಯಾವುದೇ ಮಾಹಿತಿಯನ್ನು ಕೊಡ್ತಾ ಇಲ್ಲ ಸರ್. ಈ ರೀತಿ ನಾವು ಆಹಿರಿಂದ ಬಂದಿದ್ದೀವಿ ಸರ್. ಇದು ನೋಡಿದ್ರೆ ಸಂಪೂರ್ಣ ದುಡ್ಡು ಎತ್ತುವಂಥ ಕೃಷಿ ಮೇಳ ಅಂತ ನಮಗೆ ಸಂಪೂರ್ಣ ಅನಿಸ್ಲಾಗ್ತದೆ ರೀ. ಯಾಕಂತಂದ್ರೆ ಅಲ್ಲಿ ಯಾರು ಮಳಿಗೆಗೊಳದಾಗ ಪರ್ಫೆಕ್ಟ್ ತಜ್ಞರಿಲ್ಲ. ಅಲ್ಲಿ ಎಲ್ಲ ಅವರಿಗೆ ಗುರುತಿಲ್ಲಾರ್ದಂಥದ್ದು ಸ್ವಲ್ಪ ಅಲ್ಲಿ ಇಟ್ಟುಕೊಂಡು ಮಾಡತ್ತಾರೆ. ಇಲ್ಲಿ ಬಂದಂಥ ರೈತರಿಗೆ ಊಟದ ವ್ಯವಸ್ಥೆ ಮೊದಲು ಇಲ್ಲ ಅಂತ ನಮ್ಗೆ ಅನಿಸ್ಲಾಗ್ತದೆ. ನೋಡಿದೆವು ನಾವು ತಿರುಗಾಡಿ, ವ್ಯವಸ್ಥೆಗಳಿಲ್ಲ. ಸಂಪೂರ್ಣ ರೈತರ ಬರುವಂಥ ತರಿಸುವಂಥ ವ್ಯವಸ್ಥೆಗಳು ಇವರು ಸಂಪೂರ್ಣ ಮಾಡಲಿಲ್ಲ ಸರ್. ತಾವು ಎಲ್ಲಿಂದ ನಾವು ಜಮ್ಗೆ ಏನು ಅನಿಸ್ತದೆ ಸರ? ಇಲ್ಲಿ ಕೃಷಿ ಮೇಳ ಮಾಡಿದ್ದಾರ, ಕೆಲವೊಂದು ರೈತರಿಗೆ ತಂದಾರ, ಆದರೂ ಅದು ಯೂಸ್ ಆಗ್ತದೋ ಇಲ್ಲ ಗೊತ್ತಿಲ್ಲ. ಅವರಿಗೆ ಸರಿಯಾದ ಮಾಹಿತಿ ಇಲ್ಲ. ಹಿಂಗಾಗಿ ಸ್ವಲ್ಪ ರೈತರು ಇನ್ನೂ ಯಾರು ಬಂದಿಲ್ಲ. ಇಲ್ಲೇ ಸಿಟಿ ಒಳಗೆ ನೋಡ್ಲಕ್ಕೆ ಬಂದಾರ, ಬರೀ ರೈತರು ಯಾರು ಬಂದಿಲ್ಲ. ಎಲ್ಲ ಮಳಿಗೆಗಳು ಖಾಲಿ ಅದಾವ. ಇನ್ನೂ ಅವರು ಹಚ್ಚುದೇ ನಡೆದಾರೆ ಅವ್ರದ್ದು. ಇದರಾಗೆ ಒಂದಿನ ಹೋಯ್ತು, ಸರಿಯಾಗಿ ಇಂಪ್ಲಿಮೆಂಟ್ ಆಗಿಲ್ಲ ಅಂತೀರಿ. ಸರ್, ತಾವು ಇಲ್ಲಿಂದ ಬಂದಿದ್ರಿ? ಬಸವನ ಬಾಗೇವಾಡಿ ತಾಲೂಕು ಬ್ಯಾಲಾಳದಿಂದ ಬಂದವ್ರಿ. ಇಲ್ಲಿ 200-300 ಮಳಿಗೆಗಳು ಅದಾವ ಅಂತ ಹೇಳ್ತಾರ. ಇನ್ನೂ ಅದರಲ್ಲಿ 150 ಮಳಿಗೆನೂ ಕಂಪ್ಲೀಟ್ ಆಗಿ ಚಾಲೂ ಆಗಿಲ್ಲ. ಇವತ್ತು ಆಲ್ರೆಡಿ 4 ಗಂಟೆ ಆಯಿತು, ಇನ್ನೂ ಮಟೀರಿಯಲ್ ಹಚ್ಕೊಳ್ಳೋದು, ಅಂಗಡಿ ಓಪನ್ ಮಾಡೋದು ಇದೇ ನಡೆದದ. ಆಮೇಲೆ ಬೆಳಗ್ಗೆ 11 ಗಂಟೆಗೆ ಓಪನಿಂಗ್ ಉದ್ಘಾಟನೆ ಹೇಳ್ಯಾರ. ಇವಾಗ 3 ಗಂಟೆಗೆ ಉದ್ಘಾಟನೆ ಮಾಡ್ಯಾರ. ಹಿಂಗಾದ್ರೆ ಹಳ್ಳಿಯಿಂದ ಬಂದ ರೈತರು ಬರ್ಬೇಕು ಹೆಂಗ, ಯಾವಾಗ ನೋಡ್ಬೇಕು, ಯಾವಾಗ ಅವ್ರೇನು ಊಟದ ವ್ಯವಸ್ಥೆ ಇಲ್ಲ, ಎಲ್ಲ ಅನಾನುಕೂಲ ಐತೆ ಹೊರತಾಗಿ ಇಲ್ಲೇನು ಅನುಕೂಲ ಆಗುವಂಥದ್ದು ಯಾವುದೂ ಇವರು ಕೃಷಿ ಮೇಳದಲ್ಲಿ ಮಾಡಿಲ್ಲ ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ. ಇದಿಷ್ಟು ಅಂದ್ರೆ ರೈತರು ಇಲ್ಲಿ ಬಂದಿರತಕ್ಕಂಥ ಕೆಲವೊಂದು ಪ್ರಗತಿಪರ ರೈತರು ಕೂಡ ಸಾಕಷ್ಟು ಈಗ ಮಳಿಗೆಗಳನ್ನು ಹುಡುಕ್ತಾ ಇದ್ದಾರೆ. ಅಂದ್ರೆ ಕೆಲವೊಬ್ಬರಿಗೆ ಅವಶ್ಯಕತೆ ಇಲ್ಲದೇ ಇರತಕ್ಕಂತಹ ಮಳಿಗೆಗಳು ಇಲ್ಲಿ ಕಂಡು ಬಂದಿದ್ದು ನಿಜ. ಆದರೆ ನಮಗೆ ಬಳಕೆ ಆಗ್ತಕ್ಕಂಥ ದೈನಂದಿನ ಬಳಕೆ ಆಗ್ತಕ್ಕಂಥ ವಸ್ತುಗಳ ಒಂದಿಷ್ಟು ಮಳಿಗೆಗಳ ಅವಶ್ಯಕತೆ ಇದೆ ಅನ್ನೋಕ್ಕಂಥದ್ದು ಒಂದು ಭಾವ ಆಗಿದೆ. ಆಮೇಲೆ ಇವತ್ತಿನ ಕಾರ್ಯಕ್ರಮ ಕೂಡ ಸಿಕ್ಕಾಪಟ್ಟೆ ಲೇಟ್ ಆಗಿ ಉದ್ಘಾಟನೆ ಆಗಿದೆ. 3 ಗಂಟೆ ಆದರೂ ಕೂಡ ಕಾರ್ಯಕ್ರಮ ಉದ್ಘಾಟನೆ ಆಗಿರಲಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ತಡ ಮಾಡಿ ಬಂದಿದ್ದಾರೆ. ಈ ಥರ ಆರೋಪಗಳ ಜೊತೆಗೆ ಇಲ್ಲಿಯ ಏನು ಈ ಮಳಿಗೆಗಳು ಮತ್ತು ಈ ಕೃಷಿ ಮೇಳ ಒಟ್ಟಾರೆಯಾಗಿ ಅಷ್ಟೊಂದು ಸಮಾಧಾನಕರ ಇಲ್ಲ ಅಂತಕ್ಕಂಥ ಆರೋಪನ ಇಲ್ಲಿಯ ಕೆಲವೊಂದು ಪ್ರಗತಿಪರ ರೈತರು ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಎಚ್ಚೆತ್ತುಕೊಂಡು ಮುಂಬರುವ ದಿನಗಳಲ್ಲಿ ಕೃಷಿ ಮೇಳ ಬಹಳ ಪ್ರಬುದ್ಧತೆಯಿಂದ, ಅಷ್ಟೇ ಚಾಕಚಕ್ಯತೆಯಿಂದ ರೈತರಿಗೆ ಮಾಹಿತಿಯನ್ನು ಕೊಡೋದ್ರ ಮೂಲಕ, ರೈತರ ಗಮನಕ್ಕೆ ತರೋದ್ರ ಮೂಲಕ, ರೈತರನ್ನ ವೇದಿಕೆ ಮೇಲೆ ಕೂರಿಸೋದ್ರ ಮೂಲಕ ಮಾಡಬೇಕಾದ ಅವಶ್ಯಕತೆ, ಅನಿವಾರ್ಯತೆ ಎರಡೂ ಇದೆ ಅಂತಕ್ಕಂಥ ವಿಚಾರವನ್ನ ಸಾಯಂಕಾಲ ಎಕ್ಸ್ಪ್ರೆಸ್ ಹೇಳುತ್ತೆ. ಸಾಯಂಕಾಲ ಎಕ್ಸ್ಪ್ರೆಸ್, ವಿಜಯಪುರ. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ.